ಮಾಸ್ಕ್ ಧರಿಸಿ ಜನತಾ ದರ್ಶನಕ್ಕೆ ಆಗಮಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಕೊರೋನಾ ಸ್ಫೋಟದ ಬೆನ್ನಲ್ಲೇ ಸಿಎಂ ಅಲರ್ಟ್ ಆಗಿದ್ದಾರೆ. ರಾಜ್ಯದಲ್ಲಿ ಈವರೆಗೂ ಕೂಡ 36 ಕೋವಿಡ್ ಕೇಸ್ಗಳೇನು ದೃಢಪಟ್ಟಿವೆ. ಮೈಸೂರಿನಲ್ಲಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿದ್ದಾರೆ ಸಿದ್ದರಾಮಯ್ಯ. ಮಾಸ್ಕ್ ಧರಿಸಿ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ. ಸಿದ್ದರಾಮಯ್ಯನವರೇ, ನೀವೇನೋ ಮಾಸ್ಕ್ ಧರಿಸಿ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದೀರಾ, ವಂಡರ್ಫುಲ್, ಎಚ್ಚೆತ್ತುಕೊಂಡಿದ್ದೀರಾ. ಆದರೆ ರಾಜ್ಯದ ವೈದ್ಯಕೀಯ ಇಲಾಖೆ ಇಷ್ಟೇ ಪ್ರಮಾಣದಲ್ಲಿ ಎಚ್ಚೆತ್ತುಕೊಂಡಿದೆಯಾ ಕೊರೋನಾವನ್ನ ಫೇಸ್ ಮಾಡೋದಕ್ಕೆ, ಮುಂದೆ ಬರುವಂತಹ ಈ ದಿನಗಳನ್ನ ಫೇಸ್ ಮಾಡೋದಕ್ಕೆ ರಾಜ್ಯದ ವೈದ್ಯಕೀಯ ಇಲಾಖೆ, ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆಯಾ ಅನ್ನುವಂಥದ್ದು ಪ್ರಶ್ನೆ. ನೀವು ಮಾಸ್ಕ್ ಹಾಕಿದ್ದೀರಾ, ವಂಡರ್ಫುಲ್, ಬಟ್ ಜನರಲ್ಲಿ ನಿಮ್ ಸುತ್ತ ಇರುವಂತಹ ಜನರಲ್ಲಿ ಆ ಅವೇರ್ನೆಸ್ ಕಾಣ್ತಾ ಇಲ್ಲ. ಇಲ್ಲಿ ನೋಡಿ, ಹಾಳು ಮಾಡ್ತಾ ಇದ್ದಾರೆ ಕೆಲವು. ನೀವು ಹೇಳಿದ್ರು ಮಾಡ್ತಾ ಇದ್ದಾರೆ ಸರ್. ಆಟದ ಮೈದಾನ ಎಲ್ಲ ಡಿಸಿಗೆ ಬಂದಿದ್ದೀವಿ ಸರ್. ಇಲ್ಲಿ ಬಸ್ಗಳಲ್ಲಿ ನೋಡ್ತಾ ಇದೀವಿ, ಜನ ಸಾಕಷ್ಟು ಜನತಾ ದರ್ಶನಕ್ಕೆ ಸಿಎಂ ಮಾಸ್ಕ್ ಹಾಕಿ ಬಂದಿದ್ದಾರೆ. ಏನು ತಪ್ಪಿಲ್ಲ, ಬಹಳ ಒಳ್ಳೇದು, ವಂಡರ್ಫುಲ್. ಬಟ್ ಅಲ್ಲಿ ಸುತ್ತಾ ಇರುವಂತಹ ಜನ ಒಬ್ರು ಮಾಸ್ಕ್ ಹಾಕಿಲ್ಲ. ಎಲ್ಲ ಹಿರಿಯರಿದ್ದಾರೆ, ಏಜ್ ಆದವರು ಇದ್ದಾರೆ, 50+ ಇರೋರು ಇದ್ದಾರೆ. ಅಲ್ಲಿ ಒಬ್ರು ಮಾಸ್ಕ್ ಹಾಕಿಲ್ಲ. ಕರೋನಾ ಇದೆ ಅನ್ನೋಂಥದ್ದು ಕೂಡ ಐಡಿಯಾ ಕೂಡ ಇಲ್ವೇನೋ ಅನ್ನಂಗಿದ್ದಾರೆ. ಬೆಂಗಳೂರಿನಲ್ಲೇ 32 ಕೇಸ್ ಇದೆ ಕರೋನಾ. ಅದು ಇನ್ನು ಎಲ್ಲ ಹೆಚ್ಚಳ ಆದ್ಮೇಲೆ, ಹಬ್ಬಿದ ಮೇಲೆ ಬಾಯ್ ಬಿಡ್ಕೊಂಡ್ರೆ ಏನು ಉಪಯೋಗ? ಈಗಲೇ ಎಚ್ಚರಿಕೆ ಬೇಕಲ್ವಾ, ಅಲರ್ಟ್ನೆಸ್ ಬೇಕಲ್ವಾ? ಅಲ್ಲಿ ಆ ಬಂದವ್ರನ್ನ ಒಂದು ನೀಟಾಗಿ ಒಂದು ಸಿಂಗಲ್ ಕ್ಯೂ ಮಾಡಿ, ಡಿಸ್ಟೆನ್ಸ್ ಇಟ್ಟು ನೀಟಾಗಿ ಮೇಂಟೈನ್ ಮಾಡಿ ಸಿಎಂ ಹತ್ರ ಬಿಡೋದ್ ಬಿಟ್ಟು ಅದು ಹೆಂಗೆ ಗುಂಪುಗಳ ತರ ಅವರು ಒಬ್ರು ಮೈ ಮೇಲೆ ಒಬ್ರು ಬಿದ್ದು ಜನತಾ ದರ್ಶನಕ್ಕೆ ಬಂದಿರೋರು. ಮಾಸ್ಕ್ ಧರಿಸಿ ಜನತಾ ದರ್ಶನಕ್ಕೆ ಆಗಮಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಕೊರೋನಾ ಸ್ಫೋಟದ ಬೆನ್ನಲ್ಲೇ ಸಿಎಂ ಅಲರ್ಟ್ ಆಗಿದ್ದಾರೆ. ರಾಜ್ಯದಲ್ಲಿ ಈವರೆಗೂ ಕೂಡ 36 ಕೋವಿಡ್ ಕೇಸ್ಗಳೇನು ದೃಢಪಟ್ಟಿವೆ. ಮೈಸೂರಿನಲ್ಲಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿದ್ದಾರೆ ಸಿದ್ದರಾಮಯ್ಯ. ಮಾಸ್ಕ್ ಧರಿಸಿ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ. ಸಿದ್ದರಾಮಯ್ಯನವರೇ, ನೀವೇನೋ ಮಾಸ್ಕ್ ಧರಿಸಿ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದೀರಾ, ವಂಡರ್ಫುಲ್, ಎಚ್ಚೆತ್ತುಕೊಂಡಿದ್ದೀರಾ. ಆದರೆ ರಾಜ್ಯದ ವೈದ್ಯಕೀಯ ಇಲಾಖೆ ಇಷ್ಟೇ ಪ್ರಮಾಣದಲ್ಲಿ ಎಚ್ಚೆತ್ತುಕೊಂಡಿದೆಯಾ ಕೊರೋನಾವನ್ನ ಫೇಸ್ ಮಾಡೋದಕ್ಕೆ, ಮುಂದೆ ಬರುವಂತಹ ಈ ದಿನಗಳನ್ನ ಫೇಸ್ ಮಾಡೋದಕ್ಕೆ ರಾಜ್ಯದ ವೈದ್ಯಕೀಯ ಇಲಾಖೆ, ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆಯಾ ಅನ್ನುವಂಥದ್ದು ಪ್ರಶ್ನೆ. ನೀವು ಮಾಸ್ಕ್ ಹಾಕಿದ್ದೀರಾ, ವಂಡರ್ಫುಲ್, ಬಟ್ ಜನರಲ್ಲಿ ನಿಮ್ ಸುತ್ತ ಇರುವಂತಹ ಜನರಲ್ಲಿ ಆ ಅವೇರ್ನೆಸ್ ಕಾಣ್ತಾ ಇಲ್ಲ. ಇಲ್ಲಿ ನೋಡಿ, ಹಾಳು ಮಾಡ್ತಾ ಇದ್ದಾರೆ ಕೆಲವು. ನೀವು ಹೇಳಿದ್ರು ಮಾಡ್ತಾ ಇದ್ದಾರೆ ಸರ್. ಆಟದ ಮೈದಾನ ಎಲ್ಲ ಡಿಸಿಗೆ ಬಂದಿದ್ದೀವಿ ಸರ್. ಇಲ್ಲಿ ಬಸ್ಗಳಲ್ಲಿ ನೋಡ್ತಾ ಇದೀವಿ, ಜನ ಸಾಕಷ್ಟು ಜನತಾ ದರ್ಶನಕ್ಕೆ ಸಿಎಂ ಮಾಸ್ಕ್ ಹಾಕಿ ಬಂದಿದ್ದಾರೆ. ಏನು ತಪ್ಪಿಲ್ಲ, ಬಹಳ ಒಳ್ಳೇದು, ವಂಡರ್ಫುಲ್. ಬಟ್ ಅಲ್ಲಿ ಸುತ್ತಾ ಇರುವಂತಹ ಜನ ಒಬ್ರು ಮಾಸ್ಕ್ ಹಾಕಿಲ್ಲ. ಎಲ್ಲ ಹಿರಿಯರಿದ್ದಾರೆ, ಏಜ್ ಆದವರು ಇದ್ದಾರೆ, 50+ ಇರೋರು ಇದ್ದಾರೆ. ಅಲ್ಲಿ ಒಬ್ರು ಮಾಸ್ಕ್ ಹಾಕಿಲ್ಲ. ಕರೋನಾ ಇದೆ ಅನ್ನೋಂಥದ್ದು ಕೂಡ ಐಡಿಯಾ ಕೂಡ ಇಲ್ವೇನೋ ಅನ್ನಂಗಿದ್ದಾರೆ. ಬೆಂಗಳೂರಿನಲ್ಲೇ 32 ಕೇಸ್ ಇದೆ ಕರೋನಾ. ಅದು ಇನ್ನು ಎಲ್ಲ ಹೆಚ್ಚಳ ಆದ್ಮೇಲೆ, ಹಬ್ಬಿದ ಮೇಲೆ ಬಾಯ್ ಬಿಡ್ಕೊಂಡ್ರೆ ಏನು ಉಪಯೋಗ? ಈಗಲೇ ಎಚ್ಚರಿಕೆ ಬೇಕಲ್ವಾ, ಅಲರ್ಟ್ನೆಸ್ ಬೇಕಲ್ವಾ? ಅಲ್ಲಿ ಆ ಬಂದವ್ರನ್ನ ಒಂದು ನೀಟಾಗಿ ಒಂದು ಸಿಂಗಲ್ ಕ್ಯೂ ಮಾಡಿ, ಡಿಸ್ಟೆನ್ಸ್ ಇಟ್ಟು ನೀಟಾಗಿ ಮೇಂಟೈನ್ ಮಾಡಿ ಸಿಎಂ ಹತ್ರ ಬಿಡೋದ್ ಬಿಟ್ಟು ಅದು ಹೆಂಗೆ ಗುಂಪುಗಳ ತರ ಅವರು ಒಬ್ರು ಮೈ ಮೇಲೆ ಒಬ್ರು ಬಿದ್ದು ಜನತಾ ದರ್ಶನಕ್ಕೆ ಬಂದಿರೋರು. ಮಾಸ್ಕ್ ಧರಿಸಿ ಜನತಾ ದರ್ಶನಕ್ಕೆ ಆಗಮಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಕೊರೋನಾ ಸ್ಫೋಟದ ಬೆನ್ನಲ್ಲೇ ಸಿಎಂ ಅಲರ್ಟ್ ಆಗಿದ್ದಾರೆ. ರಾಜ್ಯದಲ್ಲಿ ಈವರೆಗೂ ಕೂಡ 36 ಕೋವಿಡ್ ಕೇಸ್ಗಳೇನು ದೃಢಪಟ್ಟಿವೆ. ಮೈಸೂರಿನಲ್ಲಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿದ್ದಾರೆ ಸಿದ್ದರಾಮಯ್ಯ. ಮಾಸ್ಕ್ ಧರಿಸಿ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ. ಸಿದ್ದರಾಮಯ್ಯನವರೇ, ನೀವೇನೋ ಮಾಸ್ಕ್ ಧರಿಸಿ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದೀರಾ, ವಂಡರ್ಫುಲ್, ಎಚ್ಚೆತ್ತುಕೊಂಡಿದ್ದೀರಾ. ಆದರೆ ರಾಜ್ಯದ ವೈದ್ಯಕೀಯ ಇಲಾಖೆ ಇಷ್ಟೇ ಪ್ರಮಾಣದಲ್ಲಿ ಎಚ್ಚೆತ್ತುಕೊಂಡಿದೆಯಾ ಕೊರೋನಾವನ್ನ ಫೇಸ್ ಮಾಡೋದಕ್ಕೆ, ಮುಂದೆ ಬರುವಂತಹ ಈ ದಿನಗಳನ್ನ ಫೇಸ್ ಮಾಡೋದಕ್ಕೆ ರಾಜ್ಯದ ವೈದ್ಯಕೀಯ ಇಲಾಖೆ, ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆಯಾ ಅನ್ನುವಂಥದ್ದು ಪ್ರಶ್ನೆ. ನೀವು ಮಾಸ್ಕ್ ಹಾಕಿದ್ದೀರಾ, ವಂಡರ್ಫುಲ್, ಬಟ್ ಜನರಲ್ಲಿ ನಿಮ್ ಸುತ್ತ ಇರುವಂತಹ ಜನರಲ್ಲಿ ಆ ಅವೇರ್ನೆಸ್ ಕಾಣ್ತಾ ಇಲ್ಲ. ಇಲ್ಲಿ ನೋಡಿ, ಹಾಳು ಮಾಡ್ತಾ ಇದ್ದಾರೆ ಕೆಲವು. ನೀವು ಹೇಳಿದ್ರು ಮಾಡ್ತಾ ಇದ್ದಾರೆ ಸರ್. ಆಟದ ಮೈದಾನ ಎಲ್ಲ ಡಿಸಿಗೆ ಬಂದಿದ್ದೀವಿ ಸರ್. ಇಲ್ಲಿ
ಬಸ್ಗಳಲ್ಲಿ ನೋಡ್ತಾ ಇದೀವಿ ಜನ ಸಾಕಷ್ಟು ಜನತಾ ದರ್ಶನಕ್ಕೆ ಸಿಎಂ ಮಾಸ್ಕ್ ಹಾಕಿ ಬಂದಿದ್ದಾರೆ. ಏನು ತಪ್ಪಿಲ್ಲ, ಬಹಳ ಒಳ್ಳೇದು, ವಂಡರ್ಫುಲ್. ಬಟ್ ಅಲ್ಲಿ ಸುತ್ತಾ ಇರುವಂತಹ ಜನ ಒಬ್ರು ಮಾಸ್ಕ್ ಹಾಕಿಲ್ಲ. ಎಲ್ಲ ಹಿರಿಯರಿದ್ದಾರೆ, ಏಜ್ ಆದವರು ಇದ್ದಾರೆ, 50+ ಇರೋರು ಇದ್ದಾರೆ. ಅಲ್ಲಿ ಒಬ್ರು ಮಾಸ್ಕ್ ಹಾಕಿಲ್ಲ. ಕರೋನಾ ಇದೆ ಅನ್ನುವಂಥದ್ದು ಕೂಡ ಐಡಿಯಾ ಕೂಡ ಇಲ್ವೇನೋ ಅನ್ನಂಗಿದ್ದಾರೆ. ಬೆಂಗಳೂರಿನಲ್ಲೇ 32 ಕೇಸ್ ಇದೆ ಕರೋನಾ. ಅದು ಇನ್ನು ಎಲ್ಲ ಹೆಚ್ಚಳ ಆದ್ಮೇಲೆ ಹಬ್ಬಿದ ಮೇಲೆ ಬಾಯ್ ಬಿಡ್ಕೊಂಡ್ರೆ ಏನು ಉಪಯೋಗ? ಈಗಲೇ ಎಚ್ಚರಿಕೆ ಬೇಕಲ್ವಾ, ಅಲರ್ಟ್ನೆಸ್ ಬೇಕಲ್ವಾ? ಅಲ್ಲಿ ಆ ಬಂದವ್ರನ್ನ ಒಂದು ನೀಟಾಗಿ ಒಂದು ಸಿಂಗಲ್ ಕ್ಯೂ ಮಾಡಿ ಡಿಸ್ಟೆನ್ಸ್ ಇಟ್ಟು ನೀಟಾಗಿ ಮೇಂಟೈನ್ ಮಾಡಿ ಸಿಎಂ ಹತ್ರ ಬಿಡೋದ್ ಬಿಟ್ಟು ಅದು ಹೆಂಗೆ ಗುಂಪುಗಳ ತರ ಅವರು ಒಬ್ರು ಮೈ ಮೇಲೆ ಒಬ್ರು ಬಿದ್ದು ಆ ಜನತಾ ದರ್ಶನಕ್ಕೆ ಬಂದಿರೋರು. ಮಾಸ್ಕ್ ಧರಿಸಿ ಜನತಾ ದರ್ಶನಕ್ಕೆ ಆಗಮಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಕೊರೋನಾ ಸ್ಫೋಟದ ಬೆನ್ನಲ್ಲೇ ಸಿಎಂ ಅಲರ್ಟ್ ಆಗಿದ್ದಾರೆ. ರಾಜ್ಯದಲ್ಲಿ ಈವರೆಗೂ ಕೂಡ 36 ಕೋವಿಡ್ ಕೇಸ್ಗಳೇನು ದೃಢಪಟ್ಟಿವೆ. ಮೈಸೂರಿನಲ್ಲಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿದ್ದಾರೆ ಸಿದ್ದರಾಮಯ್ಯ. ಮಾಸ್ಕ್ ಧರಿಸಿ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ. ಸಿದ್ದರಾಮಯ್ಯನವರೇ, ನೀವೇನೋ ಮಾಸ್ಕ್ ಧರಿಸಿ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದೀರಾ, ವಂಡರ್ಫುಲ್, ಎಚ್ಚೆತ್ಕೊಂಡಿದ್ದೀರಾ. ಆದ್ರೆ ರಾಜ್ಯದ ವೈದ್ಯಕೀಯ ಇಲಾಖೆ ಇಷ್ಟೇ ಪ್ರಮಾಣದಲ್ಲಿ ಎಚ್ಚೆತ್ಕೊಂಡಿದ್ಯಾ ಕೊರೋನಾವನ್ನ ಫೇಸ್ ಮಾಡೋದಕ್ಕೆ, ಮುಂದೆ ಬರುವಂತಹ ಈ ದಿನಗಳನ್ನ ಫೇಸ್ ಮಾಡೋದಕ್ಕೆ ರಾಜ್ಯದ ವೈದ್ಯಕೀಯ ಇಲಾಖೆ, ಆರೋಗ್ಯ ಇಲಾಖೆ ಎಚ್ಚೆತ್ಕೊಂಡಿದ್ಯಾ ಅನ್ನುವಂಥದ್ದು ಪ್ರಶ್ನೆ. ನೀವು ಮಾಸ್ಕ್ ಹಾಕಿದ್ದೀರಾ, ವಂಡರ್ಫುಲ್. ಬಟ್ ಜನರಲ್ಲಿ, ನಿಮ್ ಸುತ್ತ ಇರುವಂತಹ ಜನರಲ್ಲಿ ಆ ಅವೇರ್ನೆಸ್ ಕಾಣ್ತಾ ಇಲ್ಲ. ಇಲ್ಲಿ ನೋಡಿ, ಹಾಳು ಮಾಡ್ತಾ ಇದ್ದಾರೆ ಕೆಲವು. ನೀವು ಹೇಳಿದ್ರು ಮಾಡ್ತಾ ಇದ್ದಾರೆ ಸರ್. ಆಟದ ಮೈದಾನ ಎಲ್ಲ ಬಿಸಿಗೆ ಬಂದಿದೆ ಸರ್. ಇಲ್ಲಿ ಬಸ್ಗಳಲ್ಲಿ ನೋಡ್ತಾ ಇದೀವಿ ಜನ ಸಾಕಷ್ಟು ಜನತಾ ದರ್ಶನಕ್ಕೆ ಸಿಎಂ ಮಾಸ್ಕ್ ಹಾಕಿ ಬಂದಿದ್ದಾರೆ. ಏನು ತಪ್ಪಿಲ್ಲ, ಬಹಳ ಒಳ್ಳೇದು, ವಂಡರ್ಫುಲ್. ಬಟ್ ಅಲ್ಲಿ ಸುತ್ತಾ ಇರುವಂತಹ ಜನ ಒಬ್ರು ಮಾಸ್ಕ್ ಹಾಕಿಲ್ಲ. ಎಲ್ಲ ಹಿರಿಯರಿದ್ದಾರೆ, ಏಜ್ ಆದವರು ಇದ್ದಾರೆ, 50+ ಇರೋರು ಇದ್ದಾರೆ. ಅಲ್ಲಿ ಒಬ್ರು ಮಾಸ್ಕ್ ಹಾಕಿಲ್ಲ. ಕರೋನಾ ಇದೆ ಅನ್ನುವಂಥದ್ದು ಕೂಡ ಐಡಿಯಾ ಕೂಡ ಇಲ್ವೇನೋ ಅನ್ನಂಗಿದ್ದಾರೆ. ಬೆಂಗಳೂರಿನಲ್ಲೇ 32 ಕೇಸ್ ಇದೆ ಕರೋನಾ. ಅದು ಇನ್ನು ಎಲ್ಲ ಹೆಚ್ಚಳ ಆದ್ಮೇಲೆ ಹಬ್ಬಿದ ಮೇಲೆ ಬಾಯ್ ಬಿಡ್ಕೊಂಡ್ರೆ ಏನು ಉಪಯೋಗ? ಈಗಲೇ ಎಚ್ಚರಿಕೆ ಬೇಕಲ್ವಾ, ಅಲರ್ಟ್ನೆಸ್ ಬೇಕಲ್ವಾ? ಅಲ್ಲಿ ಆ ಬಂದವ್ರನ್ನ ಒಂದು ನೀಟಾಗಿ ಒಂದು ಸಿಂಗಲ್ ಕ್ಯೂ ಮಾಡಿ ಡಿಸ್ಟೆನ್ಸ್ ಇಟ್ಟು ನೀಟಾಗಿ ಮೇಂಟೈನ್ ಮಾಡಿ ಸಿಎಂ ಹತ್ರ ಬಿಡೋದ್ ಬಿಟ್ಟು ಅದು ಹೆಂಗೆ ಗುಂಪುಗಳ ತರ ಅವರು ಒಬ್ರು ಮೈ ಮೇಲೆ ಒಬ್ರು ಬಿದ್ದು ಆ ಜನತಾ ದರ್ಶನಕ್ಕೆ ಬಂದಿರೋರು. ಮಾಸ್ಕ್ ಧರಿಸಿ ಜನತಾ ದರ್ಶನಕ್ಕೆ ಆಗಮಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಕೊರೋನಾ ಸ್ಫೋಟದ ಬೆನ್ನಲ್ಲೇ ಸಿಎಂ ಅಲರ್ಟ್ ಆಗಿದ್ದಾರೆ. ರಾಜ್ಯದಲ್ಲಿ ಈವರೆಗೂ ಕೂಡ 36 ಕೋವಿಡ್ ಕೇಸ್ಗಳೇನು ದೃಢಪಟ್ಟಿವೆ. ಮೈಸೂರಿನಲ್ಲಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿದ್ದಾರೆ ಸಿದ್ದರಾಮಯ್ಯ. ಮಾಸ್ಕ್ ಧರಿಸಿ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ. ಸಿದ್ದರಾಮಯ್ಯನವರೇ, ನೀವೇನೋ ಮಾಸ್ಕ್ ಧರಿಸಿ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದೀರಾ, ವಂಡರ್ಫುಲ್, ಎಚ್ಚೆತ್ಕೊಂಡಿದ್ದೀರಾ. ಆದ್ರೆ ರಾಜ್ಯದ ವೈದ್ಯಕೀಯ ಇಲಾಖೆ ಇಷ್ಟೇ ಪ್ರಮಾಣದಲ್ಲಿ ಎಚ್ಚೆತ್ಕೊಂಡಿದ್ಯಾ ಕೊರೋನಾವನ್ನ ಫೇಸ್ ಮಾಡೋದಕ್ಕೆ, ಮುಂದೆ ಬರುವಂತಹ ಈ ದಿನಗಳನ್ನ ಫೇಸ್ ಮಾಡೋದಕ್ಕೆ ರಾಜ್ಯದ ವೈದ್ಯಕೀಯ ಇಲಾಖೆ, ಆರೋಗ್ಯ ಇಲಾಖೆ ಎಚ್ಚೆತ್ಕೊಂಡಿದ್ಯಾ ಅನ್ನುವಂಥದ್ದು ಪ್ರಶ್ನೆ. ನೀವು ಮಾಸ್ಕ್ ಹಾಕಿದ್ದೀರಾ, ವಂಡರ್ಫುಲ್. ಬಟ್ ಜನರಲ್ಲಿ, ನಿಮ್ ಸುತ್ತ ಇರುವಂತಹ ಜನರಲ್ಲಿ ಆ ಅವೇರ್ನೆಸ್ ಕಾಣ್ತಾ ಇಲ್ಲ. ಇಲ್ಲಿ ನೋಡಿ, ಹಾಳು ಮಾಡ್ತಾ ಇದ್ದಾರೆ ಕೆಲವು. ನೀವು ಹೇಳಿದ್ರು ಮಾಡ್ತಾ ಇದ್ದಾರೆ ಸರ್. ಆಟದ ಮೈದಾನ ಎಲ್ಲ ಬಿಸಿಗೆ ಬಂದಿದೆ ಸರ್. ಇಲ್ಲಿ ಬಸ್ಗಳಲ್ಲಿ ನೋಡ್ತಾ ಇದೀವಿ ಜನ ಸಾಕಷ್ಟು ಜನತಾ ದರ್ಶನಕ್ಕೆ ಸಿಎಂ ಮಾಸ್ಕ್ ಹಾಕಿ ಬಂದಿದ್ದಾರೆ. ಏನು ತಪ್ಪಿಲ್ಲ, ಬಹಳ ಒಳ್ಳೇದು, ವಂಡರ್ಫುಲ್. ಬಟ್ ಅಲ್ಲಿ ಸುತ್ತಾ ಇರುವಂತಹ ಜನ ಒಬ್ರು ಮಾಸ್ಕ್ ಹಾಕಿಲ್ಲ. ಎಲ್ಲ ಹಿರಿಯರಿದ್ದಾರೆ, ಏಜ್ ಆದವರು ಇದ್ದಾರೆ, 50+ ಇರೋರು ಇದ್ದಾರೆ. ಅಲ್ಲಿ ಒಬ್ರು ಮಾಸ್ಕ್ ಹಾಕಿಲ್ಲ. ಕರೋನಾ ಇದೆ ಅನ್ನುವಂಥದ್ದು ಕೂಡ ಐಡಿಯಾ ಕೂಡ ಇಲ್ವೇನೋ ಅನ್ನಂಗಿದ್ದಾರೆ. ಬೆಂಗಳೂರಿನಲ್ಲೇ 32 ಕೇಸ್ ಇದೆ ಕರೋನಾ. ಅದು ಇನ್ನು ಎಲ್ಲ ಹೆಚ್ಚಳ ಆದ್ಮೇಲೆ ಹಬ್ಬಿದ ಮೇಲೆ ಬಾಯ್ ಬಿಡ್ಕೊಂಡ್ರೆ ಏನು ಉಪಯೋಗ? ಈಗಲೇ ಎಚ್ಚರಿಕೆ ಬೇಕಲ್ವಾ, ಅಲರ್ಟ್ನೆಸ್ ಬೇಕಲ್ವಾ? ಅಲ್ಲಿ ಆ ಬಂದವ್ರನ್ನ ಒಂದು ನೀಟಾಗಿ ಒಂದು ಸಿಂಗಲ್ ಕ್ಯೂ ಮಾಡಿ ಡಿಸ್ಟೆನ್ಸ್ ಇಟ್ಟು ನೀಟಾಗಿ ಮೇಂಟೈನ್ ಮಾಡಿ ಸಿಎಂ ಹತ್ರ ಬಿಡೋದ್ ಬಿಟ್ಟು ಅದು ಹೆಂಗೆ ಗುಂಪುಗಳ ತರ ಅವರು ಒಬ್ರು ಮೈ ಮೇಲೆ ಒಬ್ರು ಬಿದ್ದು ಆ ಜನತಾ ದರ್ಶನಕ್ಕೆ ಬಂದಿರೋರು.